ಇನ್ನು ಕೆಲ ದಿನಗಳ ಹಿಂದೆ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಆತಂಕಕ್ಕೆ ಒಳಪಡಿಸಿದ್ದು ಕೋವಿಡ್. ಸೊ ಈಗ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿನ ಆತಂಕ ಕೊನೆಯಾಗಿದೆ. ಕರ್ನಾಟಕದ ಜನತೆ ಕೋವಿಡ್ ಸೋಂಕಿಗೆ ಆತಂಕ ಪಡಬೇಕಾಗಿಲ್ಲ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಬಂದವರಲ್ಲಿ ಸಾವಿಗೀಡಾದಂಥ 11 ಮಂದಿ ಏನಿದ್ರು ಅವರಲ್ಲಿ 10 ಮಂದಿ ಸಾವನ್ನಪ್ಪಿದ್ದು ಅಥವಾ ಅವರು ಪ್ರಾಣವನ್ನು ಕಳ್ಕೊಂಡಿದ್ದು ಕೋವಿಡ್ ಸೋಂಕಿನ ಕಾರಣದಿಂದ ಅಲ್ಲ, ಬದಲಿಗೆ ಅವರಿಗೆ ಇತರೆ ಮಾರಕ ಕಾಯಿಲೆಗಳು ಇತ್ತು ಎನ್ನುವಂಥದ್ದು. ಇತರೆ ಮಾರಕ ಕಾಯಿಲೆಗಳು ಇತ್ತು. ಹಾಗಾಗಿ 11ರಲ್ಲಿ 10 ಮಂದಿ ಯಾರು ಕೋವಿಡ್ ಸೋಂಕು ಪತ್ತೆಯಾಗಿತ್ತು, ಯಾರು ಮೃತಪಟ್ಟರು ಕೋವಿಡ್ ಸೋಂಕಿತರು, ಅವರಲ್ಲಿ 11ರಲ್ಲಿ 10 ಮಂದಿ ಸಾವನ್ನಪ್ಪಿದ್ದು ಕೋವಿಡ್ ಸೋಂಕಿನ ಕಾರಣಕ್ಕೋಸ್ಕರ ಅಲ್ಲ, ಅವರಿಗೆ ಇತರೆ ಮಾರಕ ಕಾಯಿಲೆಗಳು ಇತ್ತು. ಇನ್ನು ಒಬ್ಬರ ಸಾವಿನ ಡೆತ್ ಆಡಿಟ್ ವರದಿ ಬರಬೇಕಾಗಿದೆ. ರಾಜ್ಯದಲ್ಲಿ ಕೋವಿಡ್ನ ಆತಂಕ ಸ್ಥಿತಿ ಇಲ್ಲ, ಆದರೂ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದೆ. 10 ದಿನಗಳಲ್ಲಿ 5,000ಕ್ಕೂ ಹೆಚ್ಚು ಕೋವಿಡ್ ಟೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ. ಕೋವಿಡ್ ಬಗ್ಗೆ ಜನ ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಸಮಾಧಾನಕರ ಸುದ್ದಿ, ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. 11 ಮಂದಿ ಏನು ಸಾವನ್ನಪ್ಪಿದ್ರು ಅವರಲ್ಲಿ 10 ಮಂದಿ ಕೋವಿಡ್ ಸೋಂಕಿತರಾಗಿದ್ದರೂ ಕೂಡ ಅವರು ಮೃತಪಟ್ಟಿದ್ದು ಕೋವಿಡ್ ಸೋಂಕಿನ ಕಾರಣದಿಂದ ಅಲ್ಲ, ಬದಲಿಗೆ ಇತರೆ ಮಾರಕ ಕಾಯಿಲೆಗಳ ಕಾರಣದಿಂದ. ವಿಷಯದ ಬಗ್ಗೆ ಅದರಲ್ಲಿ 10 ಜನರದ್ದು ಡೆತ್ ಆಡಿಟ್ ರಿಪೋರ್ಟ್ ಆಗಿದೆ. ಅದು 10 ಕೂಡ ನೇರವಾಗಿ ಕೋವಿಡ್ ಇಂದ ಯಾರು ತೀರ್ಕೊಂಡಿಲ್ಲ, ಅವರಿಗೆ ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿತ್ತು. ಆದ್ರಿಂದ ಅವರು ತೀರ್ಕೊಂಡಿರ್ತಕ್ಕಂಥ ಕಾರಣಗಳೇ ಬೇರೆ. ಕೋವಿಡ್ ಒಂದು ಇನ್ಸಿಡೆಂಟಲ್ ಫೈಂಡಿಂಗ್ ಅಷ್ಟೇ, ಆದರೆ ಕೋವಿಡ್ ಇಂದನೇ ತೀರ್ಕೊಂಡಿದ್ದೀರಿ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಅದರಿಂದ ಇನ್ನೊಂದು 11ರಲ್ಲಿ 10 ಜನದ ಡೆತ್ ಆಡಿಟ್ ಪ್ರಕಾರ ಆ ವರದಿಯನ್ನ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಮುಖ್ಯಮಂತ್ರಿಯವರಿಗೆ ಒಪ್ಪಿಸಿದ್ರು. ಮತ್ತು ಇನ್ನೊಂದು ಕೇಸ್ ಇನ್ನೂ ಅದ್ರ ಬಗ್ಗೆ ಆಡಿಟ್ ಆಗಿಲ್ಲ, ಅದ ನಂತರ ನಾವು ತಿಳಿಸ್ತೀವಿ ಅಂತ. ಆದ್ರಿಂದ ಇವತ್ತಿನ ತೀರ್ಮಾನ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಈ ತರ ಯಾವುದೇ ಒಂದು ಸಾವಾದಾಗ ಅದನ್ನ ಸ್ಪಷ್ಟವಾಗಿ ಅದು ಕೋವಿಡ್ ಇಂದ ನೇರವಾಗಿ ಆಗಿದೆಯಾ ಅಥವಾ ಬೇರೆ ಕಾರಣಗಳಿಂದ ಆಗಿದೆಯಾ ಅಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆಗ್ಬೇಕು ಅಂತನೂ ಒಂದು ತೀರ್ಮಾನ ಆಗಿದೆ. ಇದು ಸಮಾಧಾನಕರ ಸುದ್ದಿ, ಬಟ್ ಎಚ್ಚರಿಕೆ ಅಗತ್ಯ ಅಷ್ಟೇ. ಆತಂಕ ಪಡಬೇಕಾದಂತಹ ಅಗತ್ಯ ಏನೂ ಇಲ್ಲ. ಕೋವಿಡ್ ಸೋಂಕು ಪತ್ತೆ ಆಗ್ತಾನೇ ಇದೆ, ಇಲ್ಲ ಅಂತಲ್ಲ, ಆದರೆ ಆತಂಕಪಟ್ಟು ಭಯ ಬಿದ್ದು ಟೆನ್ಷನ್ ತೆಗೆದುಕೊಳ್ಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.